ಹಾಯ್ ಸ್ಟೂಡೆಂಟ್ಸ್, ಎಲ್ರಿಗೂ MD ಹ್ಯಾಪಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಉಪನಿರ್ದೇಶಕಾಲಯ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಕರ್ನಾಟಕ ಸರ್ಕಾರ ನಡೆಸಿರುವಂಥ PUC ದ್ವಿತೀಯ ವರ್ಷದ ಪೂರ್ವ ಸಿದ್ಧತಾ ಪರೀಕ್ಷೆ 2025 ರಾಜ್ಯಶಾಸ್ತ್ರ ವಿಷಯ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮಗೊಂದು ಈ ಹೊಸ ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಹೋಗ್ತಾ ಇದ್ದೀನಿ. ಏನು ಅಂತಂದರೆ, ಮಾದರಿ ಪ್ರಶ್ನೆ ಪತ್ರಿಕೆಗಳ ಅನುಗುಣವಾಗಿ ಮಂಡಳಿ ಏನು ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡು ಬರ್ತಾ ಇದೆ. ಆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಏನಪ್ಪಾ ಅಂತಂದರೆ, ಈ ಪೂರ್ವ ಸಿದ್ಧತೆಯಲ್ಲಿ ನೀವು ಮೊನ್ನೆ ಬರುವಂತಹ ಮಿಡ್ ಟರ್ಮ್ ಎಕ್ಸಾಮಿನಲ್ಲಿ ಇವೆಲ್ಲವನ್ನು ನೋಡಿದಾಗ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಯಾರು ನೋಡಿಲ್ಲ, ಯಾರು ನೋಡಬೇಕಂತಿದ್ದೀರಿ, ಸೊ ಅವರಿಗೆ ಒಂದು ಉತ್ತಮ ಅವಕಾಶ. ಯಾಕಂತಂದರೆ 2024ರಲ್ಲಿ ನಾನು ಮಾದರಿ ಪ್ರಶ್ನೆ ಪತ್ರಿಕೆ 2 ಕಂಪ್ಲೀಟ್ ಕೀ ಆನ್ಸರನ್ನು ಮಾಡಿದ್ದೆ. ಸೊ ಆ ಕಂಪ್ಲೀಟ್ ಕ್ಲೀ ಆನ್ಸರ್ ವಿಡಿಯೋ ನೋಡಿಲ್ಲ ಅಂತಂದರೆ ಆ ವಿಡಿಯೋ ಪ್ಲೇಲಿಸ್ಟಲ್ಲಿದೆ, ಬೇಕು ಅಂತಂದರೆ ಐ ಬಟನಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ, ಆ ವಿಡಿಯೋ ನಿಮಗೆ ಸಿಗ್ತದೆ ಅಂತ ಹೇಳ್ತೀನಿ. ಸೊ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಆತ್ಮೀಯ ವಿದ್ಯಾರ್ಥಿಗಳೇ, ನೀವೇ ನನ್ನ ಸಂಪತ್ತು, ನೀವೇ ನಮ್ಮ ಆಸ್ತಿ, ನಿಮ್ಮಿಂದ ನಾವು. ಯಾಕಂತಂದರೆ ನಮ್ಮ ಚಾನಲ್ ಇಲ್ಲಿವರೆಗೂ ಬೆಳೀತಾ ಬಂದಿದೆ ಅಂತಂದರೆ ಅದಕ್ಕೆ ನೀವೆಲ್ಲ ಕಾರಣೀಭೂತರು ಅಂತ ಹೇಳ್ತೀನಿ. ಸೊ ನಮ್ಮೆಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೋಸ್ಕರ ನಾನು ರಾತ್ರಿ ಹಗಲು ಎನ್ನದೆ ಎಲ್ಲ ಪ್ರಶ್ನೆ ಪತ್ರಿಕೆಗಳ ವಿವರಣೆಗಳನ್ನು, ಎಲ್ಲ ವಿಷಯಗಳ ಒಂದು ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ಒಂದು ಶ್ರಮಕ್ಕೆ ನಿಮ್ಮ ಪ್ರತಿಫಲ ಇರಲಿ ಅಂತ ಹೇಳ್ತೀನಿ. ಅದಕ್ಕೆ ಇವೇನು ಮಾಡಬೇಕಾಗಿಲ್ಲ, ವಿಡಿಯೋವನ್ನು ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆ ತನಕ ನೋಡಿ ಅಂತ ಹೇಳ್ತೀನಿ. ಬನ್ನಿ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತೇಳಿ ಗಮನಿಸ್ತಾ ಹೋಗಿ. ಭಾಗ ಎ ಅನ್ನು ನೋಡಿದಾಗ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಆಯ್ಕೆಗಳನ್ನು ನೋಡಿ. 3ನೇ ದುಂಡು ಮೇಜಿನ ಸಮ್ಮೇಳನ ನಡೆದದ್ದು ಅಂತ ಪ್ರಶ್ನೆ ಇದೆ. ಸೊ ನಿಮ್ಮೆಲ್ಲರ ಕಣ್ಣು ಫಸ್ಟ್ ಎಲ್ಲ ಹೋಗಿರ್ತದೆ ಅಂತಂದರೆ ಬಿ ಆಯ್ಕೆ 1930 ಮೇಲೆ ಅಂತಂದಾಗ ನೆನಪಿರಲಿ, ನಿಮಗೆ ಡೇಟು ಸರಿಯಾಗವೇ ಕೊಟ್ಟಿದ್ದಾರೆ. 1929 ಅಲ್ವೇ ಅಲ್ಲ. ಬಿ ಆಯ್ಕೆ 1930 ಮೊದಲನೇ ದುಂಡು ಮೇಜಿನ ಸಮ್ಮೇಳನ ನಡೀತದೆ. ಸಿ 1931 ಪೂನಾ ಒಪ್ಪಂದ ನಡೀತದೆ, ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡೆದೆ. 3ನೇ ದುಂಡು ಮೇಜಿನ ಸಮ್ಮೇಳನ ನಡೆದಿದೆ 1932ರಲ್ಲಿ. ಭಾರತದಲ್ಲಿ ಮತ ಚಲಾಯಿಸಲು ಕನಿಷ್ಠ ವಯೋಮಿತಿ ನಿಮಗೆಲ್ಲ ಗೊತ್ತೇ ಇದೆ, 18 ವರ್ಷ ಆಯಿತು ಅಂತಂದ್ರೆ ನೀವೆಲ್ಲರೂ ಮತ ಚಲಾವಣೆಯನ್ನು ಮಾಡಬಹುದು. ಗಂಡು ಮತ್ತು ಹೆಣ್ಣು ಎಂಬ ತಾರತಮ್ಯದಿಂದ ಸಮಾನ ಅವಕಾಶಗಳನ್ನು ನಿರಾಕರಿಸುವುದನ್ನು ನಾವು ಏನಂತೀವಿ ಅಂತ ಕೇಳಿದ್ದಾರೆ ಅವರು. ಗಂಡು ಮತ್ತು ಹೆಣ್ಣು ಅಂದಾಗ ಲಿಂಗಕ್ಕೆ ಸಂಬಂಧಿಸಿದಾದ್ದರಿಂದ ಲಿಂಗಾಧಾರಿತ ಅಸಮಾನತೆಯನ್ನು ಇಲ್ಲಿ ಸೂಚಿಸಬಹುದು. ಈ ರಾಷ್ಟ್ರವನ್ನು ಜನಾಂಗೀಯತೆ ನಾಡು ಎಂದು ಕರೆದವರು ಯಾವ ರಾಷ್ಟ್ರವನ್ನು ಅಂತಂದಾಗ ಕೆಳಗೆ ಕೊಟ್ಟಿರುವಂಥ 4 ಆಯ್ಕೆಗಳನ್ನು ನೋಡಿದಾಗ ದಕ್ಷಿಣ ಆಫ್ರಿಕಾ ಏನಾಗಿದೆ ಅಂದರೆ ಜನಾಂಗೀಯತೆಯ ನಾಡು. ಸೂಕ್ಷ್ಮವಾಗಿ ನಮ್ಗೆ ಗೊತ್ತಿರ್ತದೆ, ನೀವೆಲ್ಲ ಓದಿರಿ. ಮೈಸೂರಿನ ತಾತಯ್ಯ ಎಂದು ಪ್ರಸಿದ್ಧಿಯಾದವರು ಯಾರು, ಹೆಸರುವಾಸಿಯಾದವರು ಯಾರು ಅಂತಂದಾಗ ಈ ಒಂದು ಮೈಸೂರಿಗೆ ವಿಶೇಷ ತಮ್ಮದೇ ಆದಂಥ ಒಂದು ಏನಪ್ಪ ಅಂದ್ರೆ ಕಾರ್ಯವೈಖರಿ ಮುಖಾಂತರ ಕೊಡುಗೆಯನ್ನು ನೀಡಿದಂಥ ವ್ಯಕ್ತಿ ಶ್ರೀ ವೆಂಕಟಕೃಷ್ಣಯ್ಯ ಅವರು ಮೈಸೂರಿನ ತಾತ ಅಂಥೇಳಿ ಹೆಸರುವಾಸಿಯಾಗಿದ್ದಾರೆ. ಇನ್ನು ಇವು ಬಹು ಆಯ್ಕೆ ಪ್ರಶ್ನೆಗಳಾದರೆ ಇನ್ನು ವಿದ್ಯಾರ್ಥಿಗಳೇ ಇವನ್ನ ನೋಡಿ, ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಅವೇ ಕೇಳಿದ್ದಾರೆ. ನಾನು ಬಾಗಲಕೋಟೆ ಡಿಸ್ಟ್ರಿಕ್ಟ್ ಪೇಪರ್ ಬಿಡಿಸಿದ್ದೆ, ಬೆಳಗ್ಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಸೊ ಯಾರು ನೋಡಿಲ್ಲ ವಿಡಿಯೋನ ನೋಡಿ, ಅಲ್ಲಿ ಈ ಪ್ರಶ್ನೆಗಳು ಬಂದಿವೆ. ರಾಜ್ಯಗಳ ಏಕೀಕರಣ ರೂವಾರಿ ಅಂತಂದರೆ ಅದು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು. ಇನ್ನು 312 ವಿಧಿ ಏನು ಹೇಳ್ತಂದ್ರೆ ಅಖಿಲ ಭಾರತ ಸೇವೆಗೆ ಅವಕಾಶವನ್ನು ಭಾರತದಲ್ಲಿ ಕಲ್ಪಿಸಿದೆ. ಇನ್ನು ಲೋಕಾಯುಕ್ತರನ್ನು ಯಾರು ನೇಮಿಸ್ತಾರೆ ಅಂದರೆ ರಾಜ್ಯಪಾಲರು ನೇಮಿಸ್ತಾರೆ. ಅಸ್ಮಿತೆ ರಾಜಕಾರಣವನ್ನು LA ಕಾಫನ್ ಅವರು ಗುರುತಿಸಿದರು, ಪರಿಚಯಿಸಿದರು. ಈಜಿಪ್ಟ್ನಲ್ಲಿ ಸಂವಿಧಾನ 1950ರಲ್ಲಿ ಜಾರಿಗೆ ಬಂದಿತ್ತು. ಸೊ ಸರಳವಾಗಿ 5 ಅಂಕ ಸಿಗ್ತದೆ. ಸರಳ ಅನ್ನಬಹುದು, ಆದರೆ ಸ್ವಲ್ಪ ಡಿಫಿಕಲ್ಟ್ ಇರ್ತದೆ. ಸೊ ಮುಂದೆ ಹೋದಾಗ ಹೊಂದಿಸಿ ಬರೆಯನ್ನು ನೋಡಿ, ನಾನು ಉತ್ತರಗಳನ್ನು ಮುಂದಿನ ಭಾಗದಲ್ಲಿ ಕೊಟ್ಟಿದ್ದೀನಿ. ಮೊದಲಿಗೆ ನಿಮಗೊಂದು ತಲೆಯಲ್ಲಿರಲಿ, ನಾನು ಕಂಪ್ಲೀಟ್ ಕೀ ಆನ್ಸರ್ಗಳಲ್ಲಿ 1, 2, 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ದೀನಿ. ಸೊ PDF ಬೇಕು ಅಂದರೆ ಟೆಲಿಗ್ರಾಮ್ ಗ್ರೂಪ್ ಇದೆ, ಆ ಗ್ರೂಪಿಗೆ ಜಾಯ್ನ್ ಆಗಿ. ಎಲ್ಲರೂ ಹೇಳ್ತೀನಿ, ಯಾಕಂತಂದರೆ ನಿಮಗೋಸ್ಕರನೇ ನಮ್ಮ ಚಾನಲ್ ರಾತ್ರಿ ಹಗಲು ಎನ್ನದೇ ಕಷ್ಟಪಡ್ತಾ ಇದೆ. ಸೊ ಅದನ್ನು ಸದುಪಯೋಗ ಪಡ್ಕೊಳ್ಳಿ. ಸೊ ನಾವು ಮಾಡುವಂಥ ಶ್ರಮ ವ್ಯರ್ಥ ಆಗಬಾರ್ದಲ್ಲ. ಸೊ ದಯವಿಟ್ಟು ಆದಷ್ಟು ವಿದ್ಯಾರ್ಥಿಗಳಿಗೆ ಈ ಒಂದು ಮಾಹಿತಿ ತಲುಪಲಿ ಅಂತ ಹೇಳಿ ನಿಮ್ಮ ಸ್ನೇಹಿತರಿಗೆ, ಇನ್ನೊಂದರ ವ್ಯಕ್ತಿಗಳಿಗೆ ನೀವು ಶೇರ್ ಮಾಡಿ ಅಂತ ಹೇಳ್ತೀನಿ. ಹೊಂದಿಸಿ ಬರೆಯಿರಿ. ಭಾರತದಲ್ಲಿ ಪಕ್ಷ ಪದ್ಧತಿ ಯಾವ ರೀತಿ ಇದೆ ಅಂದರೆ ಅದು ಬಹುಪಕ್ಷ ಪದ್ಧತಿ ಇದೆ. ನಮ್ಮಲ್ಲಿ ಭಾರತದಲ್ಲಿ ಬಹಳಷ್ಟು ಪಕ್ಷಗಳಿದ್ದಾವೆ. 86ನೇ ಸಂವಿಧಾನ ತಿದ್ದುಪಡಿ ಏನು ಹೇಳ್ತದೆ ಅಂತಂದರೆ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ 2002ರಲ್ಲಿ ಜಾರಿಗೆ ಬಂತು. ಲೆಸಸ್ ಫೇರ್ ಅಂದರೆ ಮುಕ್ತ ವ್ಯಾಪಾರ ನೀತಿ ಅಂತ ಹೇಳ್ತೀವಿ ನಾವು. ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ನ್ಯೂಯಾರ್ಕ್ನಲ್ಲಿದೆ. ವಿದೇಶಾಂಗ ನೀತಿಯ ಶಿಲ್ಪಿ ಅಥವಾ ಹರಿಕಾರ ಅಂತಂದರೆ ಜವಾಹರ್ಲಾಲ್ ನೆಹರು ಅವರು. ಇವಿಷ್ಟು ಹೊಂದಿಸಿ ಬರೆಯಿರಿ.
ಎಂಬ ಪ್ರಶ್ನೆಗಳಾದರೆ, ಇನ್ನು ಒಂದು ವಾಕ್ಯದ ಪ್ರಶ್ನೆಗಳನ್ನು ನೋಡ್ತಾ ಹೋಗಿ. ಡಾಕ್ಟರ್ BR ಅಂಬೇಡ್ಕರ್ ಅವರು ಸ್ವತಃ ಪ್ರವೇಶಿಸಲು ಮುನ್ನುಗ್ಗಿದ ದೇವಾಲಯ ಯಾವುದು ಅಂತಂದರೆ ಅದೇ ನಾಸಿಕ್ನ ಕಲಾರಾಮ ದೇವಾಲಯ. ಇಲ್ಲಿ ಏನು ಮಾಡ್ತಾರೆ ಅಂತಂದರೆ, ಈ ಒಂದು ಹಿಂದುಳಿದ ಜನಾಂಗದ ಜನರಿಗೆ ಯಾವುದೇ ರೀತಿಯಾದಂಥ ದರ್ಶನಕ್ಕೆ ಅಲ್ಲಿರುವಂಥ ಜನರು ಬಿಡಲಾದ ತಕ್ಷಣ ಅವ್ರು ಏನು ಮಾಡ್ತಾರೆ, ಆ ದೇವಾಲಯವನ್ನು ಮುನ್ನುಗ್ಗಲಿಕ್ಕೆ ಪ್ರಾರಂಭಿಸ್ತಾರೆ. ಮನಸ್ಮೃತಿ ಯಾವಾಗ ಅಳವಡಿಸಿಕೊಳ್ಳಲಾಯಿತು ಅಂತಂದರೆ ಕ್ರಿಸ್ತಪೂರ್ವ 185ರಲ್ಲಿ ಅಳವಡಿಸಿಕೊಳ್ಳಲಾಗ್ತದೆ. ಇನ್ನು ರಾಜ್ಯ ಸೇವೆಗೆ ಒಂದು ಉತ್ತಮ ಉದಾಹರಣೆ ಅಂತಂದರೆ KAS, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಕರ್ನಾಟಕ ಲೋಕ ಸೇವಾ ಆಯೋಗ. ಯಾವ ದಿನವನ್ನು ರಾಷ್ಟ್ರೀಯ ಮತದಾರ ದಿನವನ್ನಾಗಿ ಆಚರಿಸಲಾಗ್ತದೆ. ನಾವು ನಾಳೆ ಶನಿವಾರದಂದು ಜನವರಿ 25 ಬರ್ತದೆ. ಅಂದರೆ ನಾವೇನು ಮಾಡ್ತೀವಿ, ಎಲ್ಲರೂ ಪ್ರಮಾಣವನ್ನು ಸ್ವೀಕಾರ ಮಾಡ್ತೀವಿ. ಏನಂತೇಳಿ, ಭಾರತೀಯ ಪ್ರಜೆಗಳಾದ ನಾವು ಸ್ವಚ್ಛ ಮನಸ್ಸಿನಿಂದ ಸ್ವಚ್ಛ ಮತಗಳನ್ನು ನೀಡಿ ಒಳ್ಳೆಯ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತೀವಿ ಅಂತೇಳಿ ಪ್ರಮಾಣ ಮಾಡ್ತೀವಿ. ಇನ್ನು ಬಂಗಬಂಧು ಎಂದು ಯಾರನ್ನು ಕರೀತಾರೆ? GR ರೆಹಮಾನ್ ಅವರು. ಈ ಬಾಗಲಕೋಟೆ ಡಿಸ್ಟಿಕ್ಕಲ್ಲಿ ಕೇಳ್ರಿ, ಎಲ್ಲ ಡಿಸ್ಟಿಕ್ನಲ್ಲಿ ಈ ಪ್ರಶ್ನೆ ಬಂದಿದೆ. ಯಾಕಂದರೆ ಈ ವರ್ಷ ಒಂದು ಮಾರ್ಕ್ಸ್ ಫಿಕ್ಸು. ಯಾಕಂದರೆ ಸಾರ್ಕ್ನ ಏನಾಗಿದ್ದಾರೆ ಅಂದರೆ ಪಿತಾಮಹ ಅಂತ ಕರೀತಾರೆ ಇವರನ್ನು, ಹೌದಾ? ಸೊ ಇವಿಷ್ಟು 1 ಅಂಕದ ಪ್ರಶ್ನೆಗಳು, ಹೊಂದಿಸಿ ಬರೆಯ ಪ್ರಶ್ನೆಗಳು, ಬಿಟ್ಟ ಸ್ಥಳ, ಬಹು ಆಯ್ಕೆ. ಒಟ್ಟು ನಿಮಗಿಲ್ಲಿ 20 ಅಂಕಗಳು ಸಿಗ್ತವೆ. ಇನ್ನು ಮುಂದೆ ಏನಪ್ಪ ಅಂತಂದರೆ 2 ಅಂಕದ ಪ್ರಶ್ನೆಗಳನ್ನು ನಾವು ಸ್ವಲ್ಪ ನೋಡ್ಕೊತಾ ಹೋಗೋಣ. ದಯವಿಟ್ಟು ವಿಡಿಯೋ ಲೈಕ್ ಆದರೆ ಲೈಕ್ ಕೊಡಿ, ನಿಮ್ಮ ಸ್ನೇಹಿತರು ಶೇರ್ ಮಾಡಿ ಅಂತ ಹೇಳ್ತೀನಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅಲ್ಲಿ ಜಾಯ್ನ್ ಆಗಿ ನೋಟ್ಸ್ಗಳನ್ನು ಪಡೀರಿ. ಭಾಗ ಬಿ, ಕೆಳಗಿನ ಯಾವುದಾದ್ರೂ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಬಾಂಬೆಯನ್ನು ಎಷ್ಟು ರಾಜ್ಯಗಳನ್ನಾಗಿ ವಿಂಗಡಿಸಲಾಯಿತು? ಅದು ಯಾವುವು ಅಂತಂದಾಗ ಬಾಂಬೆಯನ್ನು 2 ರಾಜ್ಯಗಳಾಗಿ ವಿಂಗಡಿಸಲಾಯಿತು. ಅವುಗಳೆಂದರೆ 1 ಮಹಾರಾಷ್ಟ್ರ, 2ನೇದು ಗುಜರಾತ್ ಅಂತ ಹೇಳ್ತೀವಿ. ನಾಗರಿಕ ಸೇವಾ ವರ್ಗ ಎಂದರೇನು ಅಂತ ಪ್ರಶ್ನೆ ಇದೆ. ಹರ್ಮನ್ ಪೈನರ್ ಅನ್ನುವಂಥ ವ್ಯಕ್ತಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನಂತಂದರೆ, ಖಾಯಂ ಉದ್ಯೋಗ ಹೊಂದಿದ್ದ, ಸಂಭಾವನೆ ಪಡೆಯುವ, ಕೌಶಲ್ಯವುಳ್ಳ ವೃತ್ತಿ ನಿರತ ಅಧಿಕಾರಿಗಳ ಸಮೂಹವನ್ನು ನಾವೇನಂತ ಕರಿತೀವಿ ಅಂತಂದರೆ ನಾಗರಿಕ ಸೇವಾ ವರ್ಗ ಅಂತ ಕರಿತೀವಿ. ಅಂದರೆ ಈಗ ಖಾಯಂ ಉದ್ಯೋಗ ಅಂದರೆ ನೌಕರಿ, ಹೌದಾ? ಸಂಭಾವನೆ, ಹಣ ಪಡೆಯುವಂಥದ್ದು, ಕೌಶಲ್ಯ, ವಿಶೇಷವಾದಂಥ ಒಂದು ತರಬೇತಿ, ಕೌಶಲ್ಯ ಇರುವಂಥ ವ್ಯಕ್ತಿಯನ್ನು, ಆ ಸಮೂಹವನ್ನು ನಾವೇನಂತ ಕರಿತೀವಿ? ನಾಗರಿಕ ಸೇವೆ ಅಂತ ಕರಿತೀವಿ. ಪ್ರಾಚೀನ ಕಾಲದಲ್ಲಿ ಅಸ್ತಿತ್ವದಲ್ಲಿರುವ 4 ವರ್ಣಗಳಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳ್ತೀವಿ. ಇನ್ನು ಧಾರ್ಮಿಕ ಮೂಲಭೂತವಾದುದು ಹೇಗೆ ಭಯೋತ್ಪಾದನೆಗೆ ಕಾರಣವಾಗಿದೆ ಎಂಬ ಪ್ರಶ್ನೆಗೆ ನೋಡ್ರಿ ಉತ್ತರ ಹೆಂಗಿದೆ ಅಂತಂದರೆ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್ ಧರ್ಮಗಳಿಗೆ ಸೇರಿದ ಕೆಲವು ಮೂಲಭೂತವಾದಿ ಧಾರ್ಮಿಕ ಸಂಘಟನೆಗಳು ತಮ್ಮ ದೀರ್ಘಕಾಲದ ರಾಜಕೀಯ ಗುರಿ ಉದ್ದೇಶಗಳ ಲಾಭಕ್ಕೋಸ್ಕರ ಭಯೋತ್ಪಾದಕ ಕೃತ್ಯಗಳನ್ನು ಬೆಂಬಲಿಸುತ್ತಾ ಬಂದಿವೆ. ಇದು ಧಾರ್ಮಿಕ ಮೂಲಭೂತವಾದಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಇನ್ನು NDAನ 2 ಮಿತ್ರ ಪಕ್ಷಗಳಂತಂದರೆ ಒಂದು BJP, ಇನ್ನೊಂದು ಸಮತಾ ಪಕ್ಷ ಅಂತ ಹೇಳಿದ್ದಾರೆ. ಇನ್ನು ಕೆಳಗಿನ ಚಿತ್ರವನ್ನು ಗುರುತಿಸಿ ಅದರ ಅರ್ಥವನ್ನು ನೀವೇನು ಮಾಡ್ರಿ, ಬರೀರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಚಿತ್ರವನ್ನು ನೋಡಿ ಏನಂತ ಅಂದರೆ ಬ್ರೈನ್ ಡ್ರೈನ್ ಅಂತಂದರೆ. ಸರ್ ಹಂಗಂದ್ರೆ ಏನು ಅಂತಂದರೆ ಪ್ರತಿಭಾ ಪಲಾಯನ ಅಂತ ಹೇಳಿದ್ದಾರೆ. ಹಂಗಂದ್ರೆ ಏನು? ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ವಿದ್ಯಾವಂತ ಅಥವಾ ಕೌಶಲ್ಯಪೂರ್ಣ ಜನರು ವಲಸೆ ಹೋಗುವುದು. ಇದು ದೇಶಗಳ ಒಳಗೆ ಅಥವಾ ದೇಶದ ನಡುವೆ ನಡೆಯುವಂಥ ಸಂಭವಿಸುವಂಥ ಒಂದು ಪರಿಸ್ಥಿತಿಗೆ ನಾನು ಬ್ರೈನ್ ಡ್ರೈನ್ ಅಂತ ಕರಿತೀವಿ, ಪ್ರತಿಭಾ ಪಲಾಯನ ಅಂತ ಹೇಳಿ. ಇನ್ನು 23ನೇ ಪ್ರಶ್ನೆಯನ್ನು ನೋಡಿದಾಗ ವಿಶ್ವಸಂಸ್ಥೆ 2 ಅಂಗಸಂಸ್ಥೆಗಳು ಯಾವುವು ಅಂತಂದಾಗ ಸಾಮಾನ್ಯ ಸಭೆ ಮತ್ತು ಭದ್ರತಾ ಮಂಡಳಿ, ಇವೆರಡು ಅಂಗಸಂಸ್ಥೆಗಳು. ಸಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಿದವರು ನಮ್ಮ ಪ್ರಥಮ ಮಹಿಳಾ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಮತ್ತು ಬೆನಜೀರ್ ಭುಟ್ಟೋ ಅಂತ ಹೇಳ್ತೀವಿ. 1972ರಲ್ಲಿ ಒಂದು ಸಿಮ್ಲಾ ಒಪ್ಪಂದ ಆಗ್ತದೆ. ಸೊ ಇದಿಷ್ಟು ಈ ಒಂದು 2025ರ ಒಂದು ರಾಜ್ಯಶಾಸ್ತ್ರ ವಿಷಯದ ಪೂರ್ವ ಸಿದ್ಧತಾ ಪರೀಕ್ಷೆ ಆಗಿತ್ತು. ಈ ಪ್ರಶ್ನೆಗಳು ನಿಮ್ಗೆ ಆನ್ಯುವಲ್ ಎಕ್ಸಾಮ್ನಲ್ಲಿ ಬರ್ತವೆ, ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ತೀನಿ. ಇನ್ನು ಭಾಗ ಸಿ ಅನ್ನು ನೋಡ್ಕೊತಾ ಹೋಗಿ. ನಾನು ಕೇವಲ ಈ ವಿಡಿಯೋದಲ್ಲಿ ನಿಮಗೆ ಪಾಸಿಂಗ್ ಅಂಕಗಳನ್ನು ಮಾತ್ರ ಕೊಟ್ಟಿದ್ದೇನೆ. ದಯವಿಟ್ಟು ಮುಂದಿನ ವಿಡಿಯೋಗಳಲ್ಲಿ ಎಲ್ಲ ಪ್ರಶ್ನೆ ಪತ್ರಿಕೆಗಳ ಲಾಂಗ್ ಉತ್ತರಗಳನ್ನು ಹೆಂಗೆ ಬರೀಬೇಕು ನೀವು ಎಂಬುದರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಸೊ ಪ್ರಶ್ನೆಗಳು ಹೆಂಗೆ ಬಂದಿವೆ ಅಂತ ನೋಡ್ಕೊತಾ ಹೋಗಿ. ಒಂದು ವಿಡಿಯೋ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗ್ತದೆ ಅಂತ ಹೇಳ್ತೀನಿ. ವಿಡಿಯೋ ಹೇಗೆ ಅಂತೇಳಿ ನಾನು ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ಹೇಗೆ ಅಂತೇಳಿ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ.